ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ದರ್ಶನ್ ಪುಟ್ಟಣ್ಣಯ್ಯ ರವರಿಗೆ ಕಣಿವೆಕೊಪ್ಪಲು ಗ್ರಾಮಸ್ಥರು ಸಿಡಿಮದ್ದು ಡೊಳ್ಳು ಕುಣಿತದ ಸದ್ದಿನೊಂದಿಗೆ ಗ್ರಾಮದ ಮಹಿಳೆಯರು ಕಳಸಗಳೊಂದಿಗೆ ಬೆಲ್ಲದ ಆರತಿ ಮಾಡಿ ಅದ್ದೂರಿ ಸ್ವಾಗತ ಕೋರಿದರು. ಪಾಂಡವಪುರ ತಾಲೂಕಿನ ಕಣಿವೆಕೊಪ್ಪಲು ಗ್ರಾಮದಲ್ಲಿ 2.10 ಕೋಟಿ ರು ವೆಚ್ಚದ ಮುಖ್ಯ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಗ್ರಾಮಸ್ಥರು, ಗ್ರಾಮದ ಮಹಿಳೆಯರು, ಮುಖಂಡರುಗಳ ಜೊತೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯ ಮುಖಾಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗ್ರಾಮಕ್ಕೆ ನೀಡಿರುವ ಅನುದಾನ ಕಾಮಗಾರಿಗಳ ಬಗ್ಗೆ ಮಾತನಾಡಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ವರಿಷ್ಠ ನಾಯಕಿ ಸುನೀತಾ ಪುಟ್ಟಣ್ಣಯ್ಯ, ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಎಎಲ್ ಕೆಂಪುಗೌಡ, ಕೆಟಿ ಗೋವಿಂದೇಗೌಡ, ಮುಖಂಡರಾದ ಕ್ಯಾತನಹಳ್ಳಿ ರಾಘವ, ಕೆಬಿ ರಾಮು, ಶ್ರೀಮೂರ್ತಿ, ರಮೇಶ್, ಲಿಂಗರಾಜು, ರೈತ ಸಂಘದ ತಾಲೂಕು ಅಧ್ಯಕ್ಷ ವೈಟಿ ಮಂಜುನಾಥ್, ಹೆಣ್ಣೆಹೊಳೆಕೊಪ್ಪಲು ರಘು, ಡಾಮಡಹಳ್ಳಿ ಅಶೋಕ್, ಗ್ರಾಮದ ಯಜಮಾನರು, ಮುಖಂಡರು, ರೈತ ಸಂಘದ ಕಾರ್ಯಕರ್ತರು ಉಪಸ್ಥಿತಿ ಇದ್ದರು. ಬಂದಿಲ್ಲ ಕಂಬಳ
ಮಲೆನಾಡಿನ ಜೀವನದಿ ಕಾವೇರಿ ಅಭಿವೃದ್ಧಿ ಆಗಲೇಬೇಕು. ಪುಟ್ಟಣ್ಣಯ್ಯರು ಸಾಯೋ ಟೈಮ್ನಲ್ಲಿ 13ರಲ್ಲಿ ಗೆದ್ದಾಗ ಇಲ್ಲಿಗೆ ವಿಕಾಸ ಗ್ರಾಮ ಯೋಜನೆದು 35 ಲಕ್ಷ ಹಾಕಿದ್ರು, 75 ಲಕ್ಷ ಹಾಕೋರು, 35 ಮೊದಲು ಹಾಕಿದ್ರು, ಪುನಃ ಇನ್ನೊಂದ್ಸತ. ದಯಮಾಡಿ ಇದೆಲ್ಲನೂ ಯೋಚನೆ ಮಾಡಬೇಕು. ಒಬ್ರು ಹೋರಾಟಗಾರರು ಈ ಚುನಾವಣೆಗೆ ಬಂದ್ರೆ ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ ಅಂದ್ರೆ, ಇವತ್ತು ನಮ್ಮ ಪುಟ್ಟಣ್ಣಯ್ಯರು ಹಾಗೂ ದರ್ಶನ್ ಪುಟ್ಟಣ್ಣಯ್ಯವರೇ ಸಾಕ್ಷಿ. ಇದನ್ನ ನಾವು ನೀವೆಲ್ಲ ಮನಗಾಣಬೇಕು. ಅಂತಂದ್ರೆ ಇವತ್ತೇನಾಗೈತೆ, ಇವತ್ತು ನೋಡಿ 224 ಕ್ಷೇತ್ರದಲ್ಲಿ ನಮ್ಮ ತಾಲೂಕನ್ನ ಸಾವಯವ ಕೃಷಿಗೆ ಸೇರಿಸಿದ್ದಾರೆ. ಎಲ್ಲರಿಗೂ ಗೊತ್ತಿರ್ಬೋದು, ಹಿಂದೆ ಮುಂಗಾರು ಊದ್ಬಿಟ್ರೆ ಎಲ್ಲ ರೀತಿ ಸೊಪ್ಪು ಬತ್ತಿತ್ತು. ಅಣ್ಣೆ ಸೊಪ್ಪು, ಕನ್ನೆ ಸೊಪ್ಪು, ಒಣಗಾನೆ ಸೊಪ್ಪು, ಎಲ್ಲ ರೀತಿ ಸೊಪ್ಪು ಬತ್ತಿತ್ತು. ಆದ್ರೆ ಇವತ್ತು ಯಾವ ಸೊಪ್ಪು ಬರ್ತಾ ಇಲ್ಲ. ಯಾಕೆ ಅಂದ್ರೆ ನಮ್ಮ ಆಗ್ತಿವಿಲ್ಲ ಉಪ್ಪು ಬೂದಿ ಕೆಮಿಕಲ್ಸ್, ಅದರಿಂದ ಯಾವ ಸೊಪ್ಪು ಇಲ್ಲ, ಆ ರುಚಿನೂ ಇಲ್ಲ ಇವತ್ತು. ಹಿಂದೆ ಇಲ್ಲಿ ಹೋಯ್ತಾ ಇರ್ಬೇಕಾದ್ರೆ ಜನವರಿ ತಿಂಗಳಲ್ಲಿ ಅವರೆಕಾಯಿ ಹೊಲ ಇದ್ರೆ 1 ಕಿಲೋಮೀಟರ್ಗೂ ವಾಸನೆ ಹೊಡೆಯೋದು. ಇವತ್ತೆಲ್ಲರೂ ವಾಸನೆ ಹೊಡೆಯೋದು ನೋಡಿದ್ದೀರಾ? ಯಾಕೆ ವಾಸನೆ ಹೊಡಿಕಿಲ್ಲ ಅಂತ ಅಂದ್ರೆ, ನಾವು ಉಪಯೋಗಿಸ್ತಕ್ಕಂತ ಕೆಮಿಕಲ್ಸ್ ನಿಂದ. ಇವತ್ತು ಸುಮ್ಮನೆ ತಿಂತಾ ಇದ್ದೀವಿ ಅವರೆಕಾಯಿ, ವರ್ಷ ಪೂರ್ತಿ ತಿಂತೀವಿ, ರುಚಿ ಇಲ್ಲ. ಬಾಯಿಗೆ ಹಾಕೊಳ್ಳೋದು, ಅಗಿಯೋದು, ನುಂಗೋದು, ಇಷ್ಟೇ. ಸೊನೆ ಅವರೆಕಾಯಿಲಿ ಅವತ್ತು ಅಡುಗೆ ಮಾಡಿದ್ರೆ ಎಷ್ಟೊಂದು ರುಚಿ ಇರ್ತಿತ್ತು. ಆದ್ರಿಂದ ಇವತ್ತು ನಾವು ಅನಿವಾರ್ಯವಾಗಿ ಸಾವಯವ ಕೃಷಿಗೆ ಹೋಗ್ಬೇಕಾಗಿದೆ. ಆದಷ್ಟು ನಾವು ಕೆಮಿಕಲ್ಸ್ ನ ಕಮ್ಮಿ ಮಾಡಬೇಕಾಗಿದೆ. ನಾವು ಕಣ್ಣಿಂದ ನೋಡಿದ್ರೆ ಭೂಮಿನ ಅದು ಸತ್ಯ ಮಲಗಿರಂಗ್ ಕಾಣುತ್ತೆ. ಭೂಮಿ ಇವತ್ತು ಜೀವಂತವಾಗಿ ಕಾಣ್ತಾ ಇಲ್ಲ. ನಾವು ದಾರಿ ನೋಡ್ಕೊಂಡು ಹೋಗ್ತಾ ಇದ್ರೆ ಎಲ್ಲ ನಮ್ ಭೂಮಿ ಸತ್ತೋಗೈತೆ ಅನ್ನೋ ಮಟ್ಟಕ್ಕೆ ಹೊಂಟೋಗಿದೀವಿ ನಾವು. ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ನೀವು ನೋಡ್ತಾ ಇರ್ಬೋದು. ಈಗ ಯಾವುದೇ ಹಳ್ಳಿ ತಗೊಳ್ಳಿ, ಒಂದು ಸಣ್ಣ ಹಳ್ಳಿ ತಗೊಂಡು ಅಲ್ಲಿಗೆ ಕಮ್ಮಿ ಅಂದ್ರೂ 50 ರೂಪಾಯಿ ಅನುದಾನವನ್ನು ಹಾಕಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಅದ್ರ ಜೊತೆಗೆ ಸರ್ಕಾರಿ ಸೇವೆ ನಿಮ್ಮ ಮನೆ ಬಾಗಿಲಿಗೆ ಅಂತೇಳಿ ಈಗಾಗಲೇ ನಾವು ಮೇಲ್ಕೋಟೆ ಕ್ಷೇತ್ರದ 8 ಗ್ರಾಮ ಪಂಚಾಯಿತಿಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿರ್ತಕ್ಕಂಥದ್ದು. ರಸ್ತೆ ಇಲ್ಲದೆ ಇರ್ತಕ್ಕಂಥ ಜಮೀನುಗಳಿಗೆ ರಸ್ತೆಯನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದು. ಸರ್ಕಾರಿ ಜಾಗವನ್ನ ಗುರುತು ಮಾಡಿ ಅಲ್ಲಿ ಸರ್ಕಾರಿ ಜಾಗವನ್ನ ಉಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದಾಗ್ಬೋದು. ಕೆರೆ ಕಟ್ಟೆಗಳು ಒತ್ತುವರಿ ಆಗಿರ್ತಕ್ಕಂಥ ಅವನ್ನ ತೆರವು ಮಾಡಿಸಿ ಆ ಗ್ರಾಮಕ್ಕೆ ಬಿಡಿಸ್ಕೊಡ್ತಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಅಭಿವೃದ್ಧಿ ಕೆಲಸ ಜೊತೆಗೆ ಪುಟ್ಟಣ್ಣಯ್ಯ ಫೌಂಡೇಶನ್ ಜೊತೆಗೂಡಿ ಏನು ಆರ್ಥಿಕವಾಗಿ ಹಿಂದುಳಿದ ಮಹಿಳೆಯರಾಗ್ಬೋದು, ಬಡವರಾಗ್ಬೋದು, ಅವ್ರನ್ನ ಆರ್ಥಿಕವಾಗಿ ಮೇಲೆತ್ತಕ್ಕಂಥ ಕೆಲಸವನ್ನ ನಮ್ಮ ಜನಪ್ರಿಯ ಶಾಸಕರು ಮಾಡ್ತಾ ಇರ್ತಕ್ಕಂಥದ್ದು. ಇಷ್ಟೆಲ್ಲ ಕೆಲಸವನ್ನ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೆ ರೈತ ಸಂಘಟನೆಯನ್ನ ಜೊತೆಗೆ ತಗೊಂಡು ಹೋಗ್ತಾ ಇದ್ದಾರೆ. ಇವತ್ತು ಬಹಳ ಖುಷಿ ಆಗ್ತಾ ಇದೆ. ಕಣಿವೆಕೊಪ್ಪಲು ಗ್ರಾಮದಲ್ಲಿ ಬಂದಂತ ಸಂದರ್ಭದಲ್ಲಿ ಎಲ್ಲ ಮಹಿಳೆಯರು ಕುಂಭಮೇಳದ ಮುಖಾಂತರ ಅವ್ರಿಗೆ ಅದ್ದೂರಿಯಾಗಿ ಒಂದು ಸ್ವಾಗತವನ್ನ ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಹಸಿರು ಟವಲ್ನ ಬೀಸ್ತಾ ಇರ್ತಕ್ಕಂಥದ್ದನ್ನ ನೋಡಿದೆ. ಮುಂದಿನ ದಿನಗಳಲ್ಲಿ ರೈತ ಸಂಘಟನೆ ಜೊತೆ ನೀವೆಲ್ಲ ಇರಬೇಕು. ಯಾಕಂದ್ರೆ ಯಾವುದೇ ಒಂದು ಇದನ್ನ ಪಡಿಬೇಕು ಅಂದ್ರೆ ಇವತ್ತು ಹೋರಾಟಗಳು ಅನಿವಾರ್ಯ ಆಗಿದೆ. ಹಾಗಾಗಿ ರೈತ ಸಂಘಟನೆಗೆ ನೀವೆಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಜೊತೆ ಇರಬೇಕು ಅಂತ ಹೇಳ್ತಾ ನಾನು ಮಾತನಾಡ್ಲಿಕ್ಕೆ ಅವಕಾಶ. ಬಾಕ್ಸ್ ಟ್ರೈನ್ಗಳು ಪೀಕರ್ ಕಾರ್ಯಕ್ರಮ ನಮ್ಮಲ್ಲಿ ಹೇಳ್ತಾರೆ, ಅಟ್ಟು ದುಡಿನೆಲ್ಲ ಅಪ್ಪಂದರು ಉಣ್ಣಿಲ್ಲ ಅಂತ. ಅದರಿಂದ ಬಂದಂತ ಗ್ರಾಂಟ್ ನ ಕರೆಕ್ಟ್ ಆಗಿ ಅಪ್ಪಂತ ಕಾರ್ಯಕ್ರಮಕ್ಕೆ ಹಾಕಿರ್ತಕ್ಕಂಥದ್ದು. ಅದರಿಂದ ಹೆಚ್ಚಿಗೆ ಮಾತನಾಡ್ದಾನೆ ಇವ್ರ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಈ ಸಂದರ್ಭದಲ್ಲಿ ಉತ್ಪ್ರೇಕ್ಷೆ ಅಂತ ಹೇಳ್ತಲ್ಲ, ನನ್ನ ಮನಸಾರ ಹೇಳ್ತಾ ಇದ್ದೀನಿ, ಒಬ್ಬ ವಿನಯವಂತ ವಿದ್ಯಾವಂತ ನಾಯಕನ ನಾವು ಪಡೆದಿದ್ದೀವಿ. ಈ ಕ್ಷೇತ್ರದ ಜನ ಈ ಒಬ್ಬ ಶಾಸಕರನ್ನ ಉಳಿಸ್ಕೊಳ್ಳಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋಣ ನಾವು ನೀವೆಲ್ಲ ಅಂತ ಹೇಳಿ ನನ್ನ ಮಾತನಾಡ್ಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ಪಂಚಾಯತಿ ಬರ್ತಾರೆ. ಅರೇ ಗ್ರಾಮ ಪಂಚಾಯತಿಗೆ ಕ್ಯಾಂಡಿಡೇಟ್ ಬರೆಯಕ್ಕಿಲ್ಲ ಕಂಡ್ರಿ, ನಿಂತ್ಕೊಳ್ಳಿಕ್ಕೆ ಗ್ರಾಮ ಪಂಚಾಯತಿಗೆ 10 ಲಕ್ಷ ಬೇಕು ದುಡ್ಡು ಅಂತ. ಒಳ್ಳೇದಾಗಲಿ. ಒಬ್ಬರು ಕೇಳಿದ, ನಾವು ಗ್ರಾಮ ಪಂಚಾಯತಿ ಒಬ್ಬರು ಉಪಾಧ್ಯಕ್ಷ ಮಾಡಿದ್ವು ಲಾಸ್ಟ್ ಟೈಮ್ ಇದ್ದಾಗ. ಗ್ರಾಮ ಪಂಚಾಯತ್ ಉಪಾಧ್ಯಕ್ಷನ ನೋಡ್ರಪ್ಪ, ಗ್ರಾಮ ಪಂಚಾಯತ್ ಒಬ್ರು ಕೆಲಸ ಮಾಡಬೇಡಿ. ನಾ ಸರಿಯಾಗಿ ಹೇಳ್ತೀಯ ಕಣ ನೀನುವೆ, ನಾನು ಗ್ರಾಮ ಪಂಚಾಯತಿ ಮೆಂಬರ್ ಒಬ್ರು ಕೆಲಸ ಮಾಡ್ಬೇಡ ಅಂದೀಯ ಅಂದವನು. ಆಯ್ತು ಬಿಡಪ್ಪ ಮಾಡ್ಕೋಗಪ್ಪ ಅಂದಿಲ್ಲ.
ಸ್ವಲ್ಪ ಗ್ರಾಮ ಪಂಚಾಯತಿ ಬರ್ತದೆ, ತಾಲೂಕ್ ಪಂಚಾಯತಿ ಬರ್ತದೆ, ಯಾರನ್ನ ಆಯ್ಕೆ ಮಾಡಬೇಕು ಅಂತಕ್ಕಂಥ ಯೋಚನೆ ಮಾಡಿ. ಅಮೂಲ್ಯವಾದ ಓಟ್ ರೀ. ನೋಡಿ, ಪ್ರಧಾನಿ ನಿಲ್ಲಿಸಕ್ಕಂತ ಶಕ್ತಿ ಇರೋದು ನಿಮ್ಮ ಓಟ್ನಿಂದ. ಪುಟ್ಟಣ್ಣಯ್ಯನವ್ರ ಮಗರನ್ನ ಗೆಲ್ಸಿ ನಿಮ್ಗೆ ಕೆಲಸ ಮಾಡಿಸ್ಕೊಳ್ಳೋದಂತ ಶಕ್ತಿ ಇರ್ತಕ್ಕಂಥದ್ದು ನಿಮ್ಮ ಓಟಿಂದ. ಆ ಓಟನ್ನ ಎಲ್ಲೆಲ್ಲೋ ಬೆಳೆದೇವ ಜಾಗಕ್ಕೆ ಹಾಕ್ಬಿಡಿ, ಬೇಕಾದ ಜಾಗಕ್ಕೆ ಹಾಕಿ, ಯೋಚನೆ ಹಾಕಿ, ಬಹಳ ಯೋಚನೆ ಮಾಡಿ ಓಟನ್ನ ಹಾಕಿ. ಯಾರು ಪಕ್ಕದಲ್ಲಿ ಇರಬೇಕು, ಯಾರು ಪಕ್ಕದಲ್ಲಿ ಇರಬಾರ್ದು ಅಂತಕ್ಕಂಥದನ್ನ ಎಲ್ಲರೂ ಮನಗಂಡು ಒಂದು ಉತ್ತಮವಾದಂತ ಸಮಾಜವನ್ನ ಕಟ್ಟಲಿಕ್ಕೆ ನಾವೆಲ್ಲರೂ ಹೋರಾಟ ಮಾಡೋಣ. ಅದಕ್ಕೆ ಯುವಕ ಮಿತ್ರರಾಗಿ ನಮ್ಮ ಶಾಸಕರಿದ್ದಾರೆ, ಸೈದ್ಧಾಂತಿಕ ರಾಜಕಾರಣಿ ಅಂತ ನಾನು ಹೇಳುತ್ತಾ ಇಷ್ಟು ಮಾತಾಡ್ಲಿ. ಇದು ಒಂದು ರೀತಿಯಾಗಿ ನನಗೆ ಎದೆ ಹೊಡ್ಕತಾ ಇದೆ. ಯಾಕೆಂದ್ರೆ ಅದು ಕಾರಣ ಲಾಸ್ಟ್ ಅಲ್ಲಿ ಹೇಳ್ತೀನಿ ಏನಕ್ಕೆ ಅಂತ. ಜೊತೆಗೆ ಈ ಗ್ರಾಮಕ್ಕೆ ಇಷ್ಟು ಕೋಟಿ ಅನುದಾನವನ್ನ ಹಾಕಿದ್ದಾರೆ. ಎಲ್ಲ ಕಡೆ ಈಗ ರಸ್ತೆಗಳು ಪೂಜೆ ಮಾಡ್ತಾರೆ, ಹೋಗ್ತಾರೆ, ಅಷ್ಟು ಬಿಟ್ರೆ ಇಲ್ಲ. ಈ ತರ ಕಾರ್ಯಕ್ರಮದ ಕಣಿವೆ ಕೊಪ್ಪಲಲ್ಲಿ ಮೊದಲನೇ ಬಾರಿಗೆ ಮಾಡಿದ್ದಾರೆ. ನಿಜವಾಗೂ ನಿಮ್ಮೆಲ್ಲರ ಈ ಅಭಿಮಾನಕ್ಕೆ ನಮ್ಮ ಕುಟುಂಬ ಚಿರಋಣಿಯಾಗಿದೆ. ಮತ್ತೆ ಕರ್ನಾಟಕ ರಾಜ್ಯ ರೈತ ಸಂಘಟನೆಗೂ ಕೂಡ ಒಂದು ಗೌರವ ತರುವಂತ ಕೆಲಸವನ್ನ ಮಾಡಿದ್ದೀರಿ. ಈಗ ಇಲ್ಲೇ ಕಾಂಟ್ರಾಕ್ಟ್ದಾರರು ಇಲ್ಲೇ ಇದ್ದಾರೆ, ಗುತ್ತಿಗೆದಾರರು ನೀವೆಲ್ಲರೂ. ಯಾಕಂದ್ರೆ ಎಷ್ಟೋ ಗ್ರಾಮಗಳಲ್ಲಿ ಕೆಲಸ ಶುರು ಮಾಡಿದ್ರೆ ನಮ್ಮನೆ ಮುಂದೆ ಅರ್ಧ ಅಡಿ ಜಾಗ ಹೋಯ್ತು ಅಥವಾ ನಮ್ಮ ರೋಡ್ ಹೋಯ್ತು ಅದು ಇದು ಅಂತೇಳಿ ಕೆಲಸನ ನಿಲ್ಸಿದ್ದಾರೆ. ಅದರಿಂದ ಇಲ್ಲಿ ಯುವಕರೆಲ್ಲ ಸೇರಿ ಒಂದು 8-10 ಜನಗಳು ಒಂದು ಟೀಮ್ ಮಾಡ್ಕೊಳ್ಳಿ. ಈ ಊರಲ್ಲಿ ಕೆಲಸ ಶುರು ಆದ್ರೆ ಯಾರ ಮನೆಯವ್ರಿಗೂ ಸಮಸ್ಯೆ ಆಗ್ಬಾರ್ದು, ಇಂಜಿನಿಯರ್ಗಳಿಗೂ ಸಮಸ್ಯೆ ಆಗ್ಬಾರ್ದು. ಆ ರೀತಿಯಾದ ಒಂದು ವ್ಯವಸ್ಥೆ ಮಾಡಿ ಈ ಹಾಕಿರೋ ಗ್ರಾಂಟ್ಗೆ ಒಂದು ಗೌರವ ತರುವಂತ ಕೆಲಸವನ್ನು ಮಾಡಿ ಗ್ರಾಮವನ್ನ ಅಭಿವೃದ್ಧಿ ಮಾಡಬೇಕು ಅಂತಲ್ಲಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ದಯಮಾಡಿ ಎಲ್ಲರೂ ಕೆಳಗಡೆ ಇಳಿಸಿ ಸರ್, ಎಲ್ಲರೂ ದಯಮಾಡಿ ಬನ್ನಿ. ದಯಮಾಡಿ ಎಲ್ಲರೂ ಕೆಳಗಡೆ ಬನ್ನಿ. ಬರಪ್ಪ ವೇದಿಕೆ ಕೆಳಗಡೆ ಎಲ್ಲ ದಯಮಾಡಿ. ಶೇಖರ, ರಮೇಶ್ ನಡ್ರಿ ಸೈಡ್ಗೆ ಎಲ್ಲ ಬರಪ್ಪ ಕೆಳಗಡೆ ಬರೋ. ಊರಿಗೆ ಬರೋ ಮಾಡ್ಕೊಂಡು ಮೆರವಣಿಗೆ ಮೂಲಕ ಎಲ್ಲ ಮಹಿಳೆಯರು ಕಳಸ ಹೊತ್ಕೊಂಡು ಸಾಯಂಕಾಲ 4 ಗಂಟೆಯಿಂದ 5 ಗಂಟೆನೂ ಹೊತ್ಕೊಂಡು ಇನ್ನೂ ಕೈಯಲ್ಲಿ ಮಡಿಕೊಂಡು ಇಲ್ಲಿ ಕೂತಿದ್ದೀರಿ. ತಾವುಗಳೆಲ್ಲ ಇಷ್ಟೆಲ್ಲ ಪ್ರೀತಿ ತೋರಿಸಿ ನಮ್ಮನ್ನ ನಿಮ್ಮೂರಿಗೆ ಕಣಿವೆ ಕೊಪ್ಪಳಿಗೆ ಬರ ಮಾಡ್ಕೊಂಡಿದ್ದಕ್ಕೆ ನಿಮ್ಗೆಲ್ಲ ಮೊದಲನೇದಾಗಿ ಎಲ್ಲ ಗ್ರಾಮಸ್ಥರಿಗೆ ನಿಮಗೆ ಮೊದಲನೇದಾಗಿ ನಾನು ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಅವುಗಳು ಇಷ್ಟೆಲ್ಲ ಈ ಗುದ್ಲಿ ಪೂಜೆ ಮಾಡ್ಬಿಟ್ಟು ಹೋಗಕ್ಕೆ ಅಂತ ಅನ್ಕೊಂಡಿದ್ವಿ. ಆಮೇಲೆ ಎಲ್ಲ ಊರಿನವರೆಲ್ಲ ಸೇರಿ ಇಲ್ಲ ಕಾರ್ಯಕ್ರಮನೇ ಮಾಡಬೇಕು ಅಂತೇಳಿ ಮಾಡಿದ್ರು. ಹಲವಾರು ಹಿಂದೆ ಗುದ್ಲಿ ಪೂಜೆಗಳು ಮಾಡಿದ್ವಿ. ಅದ್ರ ಜೊತೆಗೆ ಇದೊಂದು ಮುಖ್ಯ ರಸ್ತೆ ಗೇಟಿಂದ ಊರುಳಿ ಗಂಟ ಬಂದು ಮುಂದಕ್ಕೆ ಹೋಗುವಂಥದ್ದು. ಆ ರಸ್ತೆ ಈಗ
ರಸ್ತೆ ಬಗ್ಗೆ ಇವತ್ತು ಮೇಜರ್ ಆಗಿ ಪೂಜೆ ಮಾಡಕ್ ಬಂದಿದ್ದು ಇದು 2,10,00,000 ರೂಪಾಯಿ ವೆಚ್ಚದಲ್ಲಿ PWD ಡಿಪಾರ್ಟ್ಮೆಂಟ್ ಇಂದ ಈ ರಸ್ತೆಯನ್ನ ಮಾಡ್ತಿರೋಂಥದ್ದು. ನಾನು ಹೇಳೋದು ಇಷ್ಟೇ, ಈಗೇನು 4 ಚಿಲ್ಲರೆ 5 ಇಷ್ಟು ಅಂತ ಹೇಳ್ತಾ ಇದೀವಿ, ಇದಿಷ್ಟು ದುಡ್ಡು ನಾನೇ ನಮ್ಮ ಮನೆಯನ್ನು ತಂದು ಹಾಕಿಲ್ಲ, ನಿಮ್ ದುಡ್ಡನ್ನ ನಿಮ್ಗೆ ವಾಪಸ್ಸನ್ನ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಹಾಕಿರೋಂಥದ್ದು ಅಷ್ಟೇ. ನಾ ಏನ್ ಯಾರು ಇದನ್ನ ನೀವು ಗೆಲ್ಸ್ ಕಳ್ಸಿದೀರಿ, ಅದನ್ನ ಏನು ಯಾವ ತರ ಕೆಲಸ ಮಾಡಬೇಕು, ಸರ್ಕಾರಕ್ಕೆ ನೀವು ತೆರಿಗೆ ಮೂಲಕ ನೀವು ಹಣನ ಕೊಡ್ತೀರಿ, ಆ ಹಣದ ಏನು ಹಣ ಬರ್ತದೆ ಅದರಲ್ಲಿ ಏನು ಅಭಿವೃದ್ಧಿ ಮಾಡಕ್ಕೆ ನಮಗೆ ಹಣ ಕೊಡ್ತಾರೆ. ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ಎಲ್ಲರೂ ಸೇರ್ಕೊಂಡು, ಹಲವಾರು ಚಲುವರಾಯಸ್ವಾಮಿ ಅವರು ಎಲ್ಲರೂ ನಮಗೆ ಪ್ರೋತ್ಸಾಹ ಕೊಟ್ಟು ಯಾವ ತರ ನಮಗೆ ಇನ್ನೂ ಹೆಚ್ಚಿನ ಅನುದಾನ ಕೊಡ್ಲಿ, ಮತ್ತೆ ಈಗೇನು ಕೊಟ್ಟಿದ್ದಾರೆ ಅದನ್ನ ಇನ್ನೂ ಹಲವಾರು ಕೆಲಸಗಳು ಇನ್ನೂ ಚಾಲನೆ ಮಾಡಬೇಕಾಗಿದೆ. ಅನುದಾನ ಮೂಲಕ ನಾವು ಈಗ ಏನ್ ಕಾಮಗಾರಿಗಳಿದ್ವು ಅದನ್ನೆಲ್ಲ ಎಲ್ಲ ಊರುಗಳಲ್ಲೂ ನೀರಾವರಿದಿರ್ಬೋದು, PWD ಇರ್ಬೋದು, ಅಥವಾ KRDL ಇರ್ಬೋದು, CC ರಸ್ತೆಗಳು, ಮೋರಿಗಳು, ಇವನ್ನೆಲ್ಲ ನಮ್ಮ ಕೈಯಲ್ಲಿ ಏನೇನಾಗತ್ತೆ, ದೇವಸ್ಥಾನ, ಸಮುದಾಯ ಭವನಗಳು, ಇವನ್ನೆಲ್ಲ ಅತಿ ಹೆಚ್ಚಾಗಿ ಮಾಡಬೇಕು ಅಂತ ನಮಗೂ ಆಸೆ ಇದೆ. ಅದರ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದು ಸರ್ಕಾರದಿಂದ ದುಡ್ಡು ಕೊಡ್ತಾರೆ, ಅದನ್ನ ಕೆಲಸ ಮಾಡ್ತೀವಿ, ಅದನ್ನ ಅಭಿವೃದ್ಧಿ ಮಾಡಬೇಕು, ಅದನ್ನ ಮಾಡ್ತಾ ಇರ್ತೀವಿ. ಆದ್ರೆ ಎಲ್ಲರಿಗಿಂತ ನನಗೆ ಹತ್ತಿರವಾಗಿರುವಂತದ್ದು, ನಾನು ಕೆಲಸ ಮಾಡಬೇಕು, ನಿಜವಾಗ್ಲೂ ನಾನು ಏನಾದ್ರು ಕೆಲಸ ಮಾಡ್ತೀನಿ ಚೆನ್ನಾಗಿ ಅಂತ ನನಗನ್ಸ್ಬೇಕು ಅಂತ ಹೇಳಿದ್ರೆ, ನಾವು ಆರ್ಥಿಕವಾಗಿ ನಮ್ಮ ಊರಿನಲ್ಲಿ ಏನೇನು ಮಾಡ್ಬೇಕು ಸಾಧ್ಯ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಟ್ಟು ಕೆಲಸ ಮಾಡ್ತಾ ಇದ್ದೀವಿ. ಅದಿನ್ನೂ ಹಲವಾರು ಯೋಜನೆಗಳನ್ನ ನಾವು ಇಂಪ್ಲಿಮೆಂಟ್ ಮಾಡಬೇಕು, ಮತ್ತೆ ಸಣ್ಣ ಕೈಗಾರಿಕೆಗಳನ್ನ ನಾವು ಜಾಸ್ತಿ ಒತ್ತು ಕೊಡಬೇಕು. ಈ ನಿಟ್ಟಿನಲ್ಲಿ ನಾವು ಹಲವಾರು ಕೆಲಸಗಳನ್ನ ಮಾಡ್ತಾ ಇದೀವಿ. ಇನ್ನು ಹಲವಾರು ಸಂಸ್ಥೆಗಳ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತಾ ಇದೀವಿ. ಇದು ಜೊತೆಗೆ ನಾವು ರೈತರು, ಈಗ ನಮ್ಗೆಲ್ಲರೂ ನಿಮ್ಗೆ ಗೊತ್ತಿರಂಗೆ ಎಲ್ಲ ಹಳ್ಳಿಗಳಲ್ಲೂ ರೈತರೇ ಜಾಸ್ತಿ ಇರುವಂತದ್ದು. ರೈತರಿಗೆ ಯಾವ ತರ ಸೂಕ್ತ ಬೆಲೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಏನು ಕೃಷಿ ಸಹಕಾರ ಪತ್ತಿನ ಸಂಘಗಳ ಮೂಲಕ ಯಾವ ತರ ನಾವು ಅತಿ ಹೆಚ್ಚು ಬೆಲೆ ಕೊಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದನ್ನ ಪ್ರಾಯೋಗಿಕವಾಗಿ ಒಂದಷ್ಟು ಪಂಚಾಯತಿಗಳಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇದೀವಿ. ಅವಾಗ ಇದೆಲ್ಲ ನಮಗೇನಂದ್ರೆ ತಾತ್ಕಾಲಿಕವಾಗಿ ನಾವು ಪರಿಹಾರ ಕೊಡೋದಲ್ಲ, ಶಾಶ್ವತವಾಗಿ ಬದಲಾವಣೆಗಳನ್ನ ತಂದ್ರೆ ನಾವು ಎಲ್ಲ ರೈತರ ಮತ್ತೆ ಹಳ್ಳಿಯಲ್ಲಿರುವಂತಹ ಎಲ್ಲಾ ವರ್ಗದ ಜನರನ್ನು ನಾವು ಆರ್ಥಿಕವಾಗಿ ಮೇಲೆತ್ತಕ್ಕೆ ನಮಗೆ ಸಾಧ್ಯ ಆಯ್ತಿದೆ. ಆ ನಿಟ್ಟಿನಲ್ಲಿ ನಾವು ಹಲವಾರು ಯೋಜನೆಗಳನ್ನ ಮಾಡ್ಕೊಂಡು ನಮ್ದೇ ಆದಂತ ಸರಿ ತಪ್ಪು ನಮ್ಗೇನು ಗೊತ್ತಿಲ್ಲ, ಆದ್ರೆ ಕೆಲಸ ಕಾರ್ಯಗಳನ್ನಂತೂ ನಾವು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇನ್ನೂ ಹಲವಾರು ಕಾಮಗಾರಿಗಳು ಇಲ್ಲಿ ಚಿನ್ಕುಳಿಯಿಂದ ಕಟ್ಟೇರಿ ಸರ್ಕಲ್ ಗಂಟೆ ಏನೈತೆ ಅದನ್ನು ಈಗ ಸದ್ಯದಲ್ಲೇ ಕಾಮಗಾರಿಯನ್ನ ಚಾಲನೆ ಕೊಡ್ತೀವಿ. ಇನ್ನು ಈ ತರ ಹಲವಾರು ಕಾರ್ಯಕ್ರಮಗಳನ್ನ ಮಾಡಕ್ಕೆ ಇನ್ನು ಸಜ್ಜರಾಗಿದ್ದೀವಿ. ಅದ್ರ ಜೊತೆಗೆ ಇನ್ನ ನಾವು ಈ ಸಾವಯವದ ಬಗ್ಗೆ ಕೆಂಪುಗೌಡರು ಮಾತಾಡಿದ್ರು, ಮಂಜು ಅವರು ಮಾತಾಡಿದ್ರು, ಸಿದ್ಲಿಂಗಣ್ಣ ಮಾತಾಡಿದ್ರು, ಎಲ್ಲರೂ ಕೃಷ್ಣಣ್ಣ ಮಾತಾಡಿದ್ರು. ಈ ಸಾವಯವದ ಬಗ್ಗೆ ಯಾಕೆ ನಾವು ಅತಿ ಹೆಚ್ಚು ಗಮನ ಕೊಡಬೇಕು ಅಂತ ನಿಮ್ಮಲ್ಲಿ ಕಳಕಳಿ ಮನವಿ ಮಾಡ್ಕೊತೀನಿ. ಎಷ್ಟು ಜನಕ್ಕೆ ಗೊತ್ತು ನಮ್ಮ ತಾಲೂಕು ಶಾಸಕರು ಬರ್ತಾರೆ ನಿಮ್ ಜೊತೆ, ಅವರು ಊಟ ಮಾಡ್ತಾರೆ, ಎಲ್ಲರೂ ನಡ್ರಿ ಊಟ ಮಾಡೋಣ ದಯಮಾಡಿ. ಗೋವಿಂದರಾಜು ಬಾಪ ಬಾಬಾ